ಆತ್ಮೀಯ ಸಹೋದರರೇ, ಕಾರ್ಕಳ ಮೆಡಿಕಲ್ ಹೆಲ್ಪ್ಲೈನ್ ಇದು ಕಾರ್ಕಳದ ಜನತೆಯ ಪಾಲಿಗೆ ಒಂದು ಆಶಾಕಿರಣವಾಗಿದೆ. ಅಲ್ಹಮ್ದುಲಿಲ್ಲಾ, ಇಷ್ಟರವರೆಗೆ ಅತ್ಯಂತ ಚಿಕ್ಕ ಸಮಯದಲ್ಲಿ ಹಲವು ಜನಸೇವಾ ಕಾರ್ಯಗಳನ್ನು ಮಾಡಿ ಇದು ಜನರ ನಡುವೆ ಸೈ ಎನಿಸಿಕೊಂಡಿದೆ. ಇದರ ಮುಂದುವರಿದ ಭಾಗವಾಗಿ ಮೊನ್ನೆ ಭಾನುವಾರ ದಿವಸ 23/8/2026 ಮದೀನಾ ಮಸೀದಿಯ ಹಾಲ್ನಲ್ಲಿ ಉಚಿತ ವೈದ್ಯಕೀಯ ಶಿಬಿರವನ್ನು ಆಯೋಜಿಸಲಾಗಿತ್ತು. ವಿಶೇಷವಾಗಿ 2 ಥರದ ಚಿಕಿತ್ಸೆಯನ್ನು ಇಲ್ಲಿ ಬಡವರಿಗೆ ನೀಡಲಾಗಿತ್ತು. ಒಂದನೇದಾಗಿ ಹಲವು ನಮ್ಮ ಬಡ ಮಹಿಳೆಯರು ಅತ್ಯಂತ ಮಾರಕ ಕಾಯಿಲೆಯಾದಂತಹ ಕ್ಯಾನ್ಸರ್ ರೋಗಕ್ಕೆ ಒಳಗಾಗಿದ್ದಾರೆ. ಆದರೆ ಅವರಿಗೆ ಪರೀಕ್ಷೆ ಮಾಡುವಂತಹ ಆರ್ಥಿಕ ಶಕ್ತಿ ಇಲ್ಲದ ಕಾರಣದಿಂದಾಗಿ ಅವರು ಹಿಂಜರಿದ್ದಾರೆ. ಅವರಿಗೆ ಆಶಾಕಿರಣವಾಗಿ ಅತ್ಯಂತ ಉಚಿತವಾಗಿ ಅವರಿಗೆ ಇಲ್ಲಿ ಪರೀಕ್ಷೆಯ ವ್ಯವಸ್ಥೆಯನ್ನು ಮಾಡಲಾಗಿತ್ತು. ಮಾತ್ರವಲ್ಲ, ಪ್ರವಾದಿ ಮುಹಮ್ಮದ್ ಮುಸ್ತಫಾ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ಅವರ ಚಿಕಿತ್ಸಾ ವಿಧಾನಗಳಲ್ಲಿ ಒಂದಾಗಿದೆ ಹಿಜಾಮ ಚಿಕಿತ್ಸೆ. ಇದರ ಅತ್ಯಂತ ಚಿಕ್ಕ ಮೊತ್ತದಲ್ಲಿ, ಅದರಲ್ಲೂ ಅರ್ಹ ವ್ಯಕ್ತಿಗಳಿಗೆ ಉಚಿತವಾದಂತಹ ಹಿಜಾಮ ಚಿಕಿತ್ಸೆಯ ವ್ಯವಸ್ಥೆಯನ್ನು ಮಾಡಲಾಗಿತ್ತು. ಈ ಸಂದರ್ಭದಲ್ಲಿ ಪುರುಷರು ಮಹಿಳೆಯರು ಸೇರಿ ಹೆಚ್ಚು ಕಡಿಮೆ 100ಕ್ಕಿಂತಲೂ ಹೆಚ್ಚು ಜನ ಇದರ ಪ್ರಯೋಜನವನ್ನು ಪಡೆದುಕೊಂಡಿದ್ದಾರೆ. ಈ ಸಂದರ್ಭದಲ್ಲಿ ಊರಿನ ಹಾಗೂ ಪರ ಊರಿನ ಗಣ್ಯರು ಸಭಾ ಕಾರ್ಯಕ್ರಮದಲ್ಲಿ ಬಂದು ಹಾಜರಾಗಿ ತನ್ನ ಅನಿಸಿಕೆಗಳನ್ನು ವ್ಯಕ್ತಪಡಿಸಿದ್ದಾರೆ. ವಿಶೇಷವಾಗಿ ದೂರದ ಊರಾದ ಉಡುಪಿಯಿಂದ ಡಾಕ್ಟರ್ ಶೇಖ್ ವಾಹಿ ಸಾಹೇಬ್ ಇವರು KPCC ಇದರ ಜನರಲ್ ಸೆಕ್ರೆಟರಿ ಹಾಗೂ ಕರ್ನಾಟಕ ರಾಜ್ಯೋತ್ಸವ ಇದರ ಜಿಲ್ಲಾ ಪ್ರಶಸ್ತಿಯನ್ನು ವಿಜೇತರು ಹಾಗೂ NRI ಉಡುಪಿ ಡಿಸ್ಟ್ರಿಕ್ಟ್ ಇದರ ಮಾಜಿ ಅಧ್ಯಕ್ಷರು ಆಗಿದ್ದಾರೆ. ಇದೇ ಥರ KMES ಇದರ ಮಾಲಕರು ಅಧ್ಯಕ್ಷರು ಆದಂತಹ ಜನಾಬ್ KS ಇಮ್ತಿಯಾಜ್ ಅಹಮದ್ ರವರು ಭಾಗವಹಿಸಿದರು. ಇದೇ ಥರ ದಕ್ಷಿಣ ಕನ್ನಡ ಜಿಲ್ಲೆ ಹಾಗೂ ಉಡುಪಿ ಜಿಲ್ಲೆಯ ಜಮಿಯತುಲ್ ಫಲಾ ಇದರ ಅಧ್ಯಕ್ಷರಾದಂತಹ ಜನಾಬ್ ಅಶ್ಫಾಕ್ ಅಹಮದ್ ರವರು ಹಾಜರಿದ್ದರು. ಇದೇ ಥರ ನಮ್ಮ ಕಾರ್ಕಳ ಮುಸ್ಲಿಂ ಜಮಾತ್ನ ಹಾಲಿ ಅಧ್ಯಕ್ಷರಾದಂತಹ ಮುಸ್ತಫಾರವರು ಹಾಗೂ ಕಾರ್ಕಳ ಮೆಡಿಕಲ್ ಹೆಲ್ಪ್ಲೈನ್ ಇದರ ಅಧ್ಯಕ್ಷರಾದಂತಹ ರಿಜ್ವಾನ್ ಅಹಮದ್ ಅತ್ತೂರ್ ರವರು, ಇದೇ ಥರ ಸಿಟಿ ನರ್ಸಿಂಗ್ ಹೋಮ್ನ ಮಾಲಕರಾದ ಜನಾಬ್ ಡಾಕ್ಟರ್ ರಿಜ್ವಾನ್ ಅಹಮದ್ ರವರು, ಅವರ ಸಹೋದರರಾದ ಜನಾಬ್ ಇಮ್ರಾನ್ ಅಹಮದ್ ರವರು, ಶೀಶಾ ರೆಸ್ಟೋರೆಂಟ್ ಇದರ ಮಾಲಕರಾದಂತಹ ಜನಾಬ್ ಶಾಕಿರ್ ರವರು, ಇದೇ ಥರ ಹಿಜಾಮ ಚಿಕಿತ್ಸೆಯ ಮೇಲ್ವಿಚಾರಣೆಯನ್ನು ನೋಡಿಕೊಂಡಂತಹ ಡಾಕ್ಟರ್ ಅಜೀಮ್ ರವರು ಹಾಗೂ ಆಯಿಷಾ ಜ್ಯುವೆಲ್ಲರಿ ಇದರ ಮಾಲಕರಾದ ಅಸ್ಲಂ ರವರ ಸುಪುತ್ರರಾದ ಜನಾಬ್ ನಿಹಾಲ್ ರವರು, ಇದೇ ಥರ ಕಾರ್ಕಳ ಮುಸ್ಲಿಂ ಜಮಾತ್ನ ಕಾರ್ಯದರ್ಶಿಗಳಾದಂತಹ ಜನಾಬ್ ಅಸ್ಲಾಂ ರವರು ಹಾಗೂ ಅದ್ನಾನ್ ರವರು ಹಾಗೂ ಇನ್ನಿತರ ಗಣ್ಯರು ಉಪಸ್ಥಿತರಿದ್ದು ತಮ್ಮ ಅನಿಸಿಕೆಗಳನ್ನು ಅತ್ಯಂತ ಉತ್ತಮ ರೀತಿಯಲ್ಲಿ ವ್ಯಕ್ತಪಡಿಸಿದ್ದಾರೆ. ಈ ಸಂದರ್ಭದಲ್ಲಿ ಬಂದಂತಹ ಎಲ್ಲ ಅತಿಥಿವರಿಯರಿಗೆ, ಎಲ್ಲ ಗಣ್ಯರಿಗೆ ಕಾರ್ಕಳ ಮೆಡಿಕಲ್ ಹೆಲ್ಪ್ಲೈನ್ ವತಿಯಿಂದ ಮೊಮೆಂಟೋವನ್ನು ನೀಡಿ ಗೌರವಿಸಲಾಯಿತು. ಇನ್ನು ಮುಂದಕ್ಕೂ ಹಲವು ಉಚಿತ ಶಿಬಿರಗಳನ್ನು ಆಯೋಜಿಸುವಂತಹ ಇರಾದೆಯನ್ನು ಈ ಸಂಸ್ಥೆಯ ಎಲ್ಲ ಜವಾಬ್ದಾರಸ್ಥರು ವಹಿಸಿಕೊಂಡಿದ್ದಾರೆ. ಅಲ್ಲಾಹು ಅವರ ಈ ಸೇವೆಯನ್ನು ಸ್ವೀಕರಿಸಲಿ. ಮುಂದಿನ ದಿನಗಳಲ್ಲಿ ಇನ್ನಷ್ಟು ಹಲವು ರಂಗಗಳಲ್ಲಿ ಕೆಲಸ ಮಾಡಿ ತನ್ನದೇ ಆದಂತಹ ಪ್ರಾಮಾಣಿಕ ಸೇವೆಯನ್ನು ನೀಡುವ ತೌಫೀಕ್ ಅಲ್ಲಾಹು ಅವರಿಗೆ ನೀಡಲಿ. ಆಮೀನ್ ಯಾ ರಬ್ಬಲ್ ಆಲಮೀನ್. ಆತ್ಮೀಯರೇ, ತಮಗೆ ದೊರೆತಂತಹ ಈ ಸೇವೆಯಿಂದ ಆದಂತಹ ಪ್ರಯೋಜನವೇನು ಅಥವಾ ಈ ಬಗ್ಗೆ ತಮ್ಮ ಅನಿಸಿಕೆ ಏನೆಂದು ಕಮೆಂಟ್ ಬಾಕ್ಸಲ್ಲಿ ತಮ್ಮ 2 ಅನಿಸಿಕೆಗಳನ್ನು ವ್ಯಕ್ತಪಡಿಸಲು ಮರೆಯದಿರಿ. ಹಾಗೂ ಈ ಸಂದೇಶವನ್ನು ಅತಿ ಹೆಚ್ಚು ಜನರಿಗೆ ತಲುಪಿಸುವಂಥ ಪ್ರಯತ್ನವನ್ನು ಮಾಡಬೇಕಾಗಿ ತಮ್ಮೆಲ್ಲರಲ್ಲಿ ವಿನಂತಿ. ಅಸ್ಸಲಾಮು ಅಲೈಕುಂ ವರಹಮತುಲ್ಲಾಹಿ ವಬರಕಾತು.